ಇವತ್ತು ಗುಂಡುಗೆ ಎಮ್ಮೆ ಅಂದ್ರು. ನಮಸ್ಕಾರ ದೇವ್ರು, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬೆಳಗ್ಗೆನೆ ಎದ್ದು ಹಾಸ್ಪಿಟ್ಲ್ ರಿಸೆಪ್ಷನ್ ಅಲ್ಲಿ ಕೂತಿದ್ದೆ. ಹಾಗೆ ನಾನು ವಿಡಿಯೋ ಮಾಡ್ತಿರೋದು ನೋಡಿ ಇವ್ನಿಗೆ ಮಾಡಕ್ ಕೆಲ್ಸ ಇಲ್ಲ, ವಿಡಿಯೋ ಮಾಡೋದೊಂದೇ ಅನ್ಕೊಂಡು ಬೈಕೊಂಡು ಹೋದ್ಲು. ನಮ್ ಗುಂಡು ನೋಡಿ ಒಂದು ಡೈಲಾಗ್ ನೆನಪಾಯ್ತು. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ ಚೆನ್ನಾಗಿದ್ದೀನಿ. ವಿಡಿಯೋ ಮಾಡ್ತಾನಂತ ಕೊನೆಗೂ ಹೊಡೆದೇ ಬಿಟ್ಲು. ಇವತ್ತು ನಮ್ಮ ಹಾಸ್ಪಿಟಲ್ಲಿ ಓಟಿ ಇತ್ತು. ನಮ್ಮ ಅನೆಸ್ಥೇಷಿಯಾ ಸರ್ ತಿಂಡಿ ತಿಂದಿರಲಿಲ್ಲ, ಅದಕ್ಕೆ ತಿಂಡಿ ತರೋಣ ಅಂತ ಹೋಟೆಲ್ಗೆ ಬಂದೆ. ಮಸಾಲೆ ದೋಸೆ ಮತ್ತು ಕಾಫಿ ತಗೊಂಡು ಹಾಗೆ ಹೊರಟೆ ನಾನು ಹಾಸ್ಪಿಟಲ್ಗೆ. ಆಮೇಲೆ ಹಾಸ್ಪಿಟ್ಲಿಗೆ ಬಂದು ಓಟಿ ಹತ್ರ ಹೋಗೋಣ ಅಂದರೆ ಲಿಫ್ಟ್ ಡೋರೇ ತೆಗಿತಾ ಇಲ್ಲ. ನಾನು ಬೇಕು ಅನ್ಕೊಂಡು ನಾನು ಲಿಫ್ಟ್ ಒಳಗೆ ಬಂದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹಾಗೆ ನಮ್ಮ ಅನೆಸ್ಥೇಷಿಯಾ ಸರ್ಗೆ ಹೇಳಿ ಅವ್ರಿಗೆ ತಿಂಡಿ ಕೊಟ್ಟು ನಾನು ಹಾಗೆ ಓಟಿ ಹತ್ರ ನೋಡಕ್ ಹೋಗ್ತಾ ಇದ್ದೆ. ಹಾಗೆ ನಮ್ಮ ಫ್ರೆಂಡ್ಸ್ ಓಟಿಲಿ ಪೇಷಂಟ್ ರೆಡಿ ಮಾಡ್ಕೋತಾ ಇದ್ರು ಆಪರೇಷನ್. ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ನನ್ನ ಮಚ್ಚ ನನಗೊಂದು ವಾರ್ನಿಂಗ್ ಕೊಟ್ಟ. ನಾನು ಆದ್ರೂ ಪರವಾಗಿಲ್ಲ ಅಂತ ವಿಡಿಯೋ ಮಾಡ್ಕೊಂಡು ಬಂದೆ. ಓಟಿಯಿಂದ ಕೆಳಗೆ ಬಂದ್ರೆ ನಮ್ಮ ಸೋನು ನಮ್ಮ ಮೆಡಿಕಲ್ ಆಂಟಿ ಜೊತೆ ಒಪ್ಪಿಸ್ತಾ ಇದ್ಲು, ಬೆಳಗ್ಗೆಯಿಂದ ವಿಡಿಯೋ ಮಾಡ್ತಾವನೆ ಅಂತ. ಆಗ ಆಂಟಿ ಡೈಲಾಗ್ ಕೇಳಿ ನಾನು ಶಾಕ್ ಆಗ್ಬಿಟ್ಟೆ. ಚೀಟಿಂಗ್ 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 ಕರ್ತಾ ಇತ್ತು. ಎಲ್ಲ ಆದ್ಮೇಲೆ ಒಂದು ಪೇಷಂಟ್ ಬಂತು. ಆ ಪೇಷಂಟ್ ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಹೆಂಗೆಲ್ಲ ಆಡ್ತಿದ್ದ ನೋಡಿ. ಅಂತ ಅನ್ಸ್ಕೊತಾ ಇದೆಯಾ? ನೋವಾಗಿಲ್ವಾ? ಇಲ್ಲ ತಾನೆ? ಮತ್ತೆ ಹಾಗೆ ಆ ಹುಡುಗನ ಮಾತಾಡ್ಸ್ಕೊಂಡು ಇವತ್ತು ಮಂಡೇ ಆಗಿದ್ರಿಂದ ಸ್ಕೂಲ್ಗೆ ಯಾವಾಗ ಹೋಗ್ತೀವಿ ಅಂತ ಕೇಳಿದ್ದಕ್ಕೆ 12 ಗಂಟೆಗೆ ಹೋಗ್ತೀವಿ. ಹಾಗೆ ಆ ಹುಡುಗನ್ನ ಮಾತಾಡಿಸಿ ಬಾಯಿ ಹೇಳಿ ಕಳಿಸ್ದೆ. ಮತ್ತೆ ವಿಡಿಯೋ ಮಾಡ್ತಾನೆ ಅಂತ ಮುಖ ಮುಚ್ಕೊಂಡು ಬರ್ತಾಳೆ ಗುಂಡು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್.